ಮಹಾದೇವ ನವೀನ್ ರೆಡ್ಡಿ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ವಿನೋದ್ ಪ್ರಭಾಕರ್ ಅವರು ನಾಯಕ ಆಗಿ ನಟಿಸಿರುವಂಥ ಸಿನಿಮಾ. ಸದ್ಯ ಇಲ್ಲದೆ ರಿಲೀಸ್ ಆಗಿರುವಂಥ ಮಹಾದೇವ ಸಿನಿಮಾದ ಬಗ್ಗೆ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೂವಿ ಮ್ಯಾಟ್ಸ್ ಕನ್ನಡ. ಬಹಳ ದಿನಗಳಿಂದ ಹಿಟ್ ಚಿತ್ರನ ಕೊಡೋದಕ್ಕೆ ಪ್ರಯತ್ನ ಪಡ್ತಿರುವಂಥ ನಟ ವಿನೋದ್ ಪ್ರಭಾಕರ್ ಅವರನ್ನು ರಿಸ್ಕ್ ತಗೊಂಡು ಮಹಾದೇವ ಅನ್ನೋ ಈ ಚಿತ್ರನ ಮಾಡಿದ್ದಾರೆ. ಇನ್ನು ನಾವು ಚಿತ್ರದ ಕಥೆಯ ಬಗ್ಗೆ ನೋಡೋದಾದರೆ, ಮಹಾದೇವ ಜೈಲಿನಲ್ಲಿ ಹ್ಯಾಂಗರ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅದರಿಂದಾನೇ ಇವನಿಗೆ ಯಾವುದೇ ಎಮೋಷನ್ಗಳು ಇಲ್ಲದೆ ಇರುವಂಥ ಒಬ್ಬ ವ್ಯಕ್ತಿಯಾಗಿ ಇರ್ತಾನೆ. ಮಹಾದೇವನ ಲೈಫಲ್ಲಿ ಪಾರ್ವತಿ ಅನ್ನೋ ಹುಡುಗಿ ಬಂದ ಮೇಲೆ ಇವನ ಜೀವನ ಹೇಗೆ ಚೇಂಜ್ ಆಗುತ್ತೆ, ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದು ಚಿತ್ರದ ಕಥೆಯಾಗಿದೆ. ಇನ್ನು ನಾವು ಚಿತ್ರದ ಪಾಸಿಟಿವ್ ಸೈಡ್ ಬಗ್ಗೆ ನೋಡೋದಾದರೆ, ಆಬ್ವಿಯಸ್ಲಿ ಇದೊಂದು ಒಳ್ಳೆಯ ಪ್ರಯತ್ನ ಅಂತ ಹೇಳ್ತೀನಿ. ಯಾಕಂದರೆ ಇಂಥದ್ದೊಂದು ಸ್ಟೋರಿ ಲೈನ್ ಹೊಂದಿರುವಂಥ ಚಿತ್ರನ ಯಾವ ಹೀರೋಗಳು ಈಗಿನ ಟೈಮಲ್ಲಿ ಮಾಡೋದು ಡೌಟ್. ವಿನೋದ್ ಪ್ರಭಾಕರ್ ಅವರು ರಿಸ್ಕ್ ತೊಗೊಂಡು ಮಾಡಿರೋದು ಮೆಚ್ಚಲೇಬೇಕು. ಹಾಗೆ ಡೈರೆಕ್ಟರ್ ಅವರಿಗೆ ಕೂಡ ನಾವು ಹ್ಯಾಟ್ಸಪ್ ಹೇಳಲೇಬೇಕು. ಇನ್ನು ಈ ಚಿತ್ರದಲ್ಲಿ ಬರೋ ಮಹಾದೇವ ಕ್ಯಾರೆಕ್ಟರ್ ಯುನೀಕ್ ಆಗಿ ಚಿತ್ರನ ಮುಂದೆ ತೊಗೊಂಡು ಹೋಗುತ್ತೆ. ಚಿತ್ರದಲ್ಲಿ ನಿರ್ದೇಶಕರು ತುಂಬಿರುವಂಥ ಎಮೋಷನ್ ಸೀನ್ಗಳನ್ನು ನೋಡಿ ಕಣ್ಣಲ್ಲಿ ನೀರು ಬರೋದು ಗ್ಯಾರಂಟಿ ಅಂತ ಹೇಳ್ಬೋದು. ಪ್ರೀತಿಯಿಂದ ಏನು ಬೇಕಾದರೂ ಬದಲು ಮಾಡ್ಬೋದು, ಯಾರನ್ನು ಬೇಕಾದರೂ ಬದಲಾಯಿಸ್ಬೋದು ಅನ್ನೋದು ಈ ಚಿತ್ರದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಚಿತ್ರದ ನೆಗೆಟಿವ್ ಸೈಡ್ ಕಡೆ ನೋಡೋದಾದರೆ, ಫಸ್ಟ್ ಹಾಫಲ್ಲಿ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ಗೆ ಟೈಮ್ ತೆಗೆದುಕೊಂಡಿದ್ದು ತುಂಬ ಬೋರಿಂಗ್ ಅನಿಸುತ್ತೆ. ಮತ್ತು ಚಿತ್ರದ ಹಾಡುಗಳು ಇರಿಟೇಟ್ ಅನಿಸಿದ್ದು ನಿಜ. ಇನ್ನು ಕ್ಯಾರೆಕ್ಟರ್ ಬಗ್ಗೆ ನೋಡೋದಾದರೆ, ಮಹಾದೇವ ಪಾತ್ರದಲ್ಲಿ ವಿನೋದ್ ಅವರು ರಗಡ್ ಆಗಿ ಕಾಣಿಸಿಕೊಂಡಿದ್ದಾರೆ. ನಾಯಕಿಯಾಗಿ ಸೋನಲ್ ಅವರು ಚೆನ್ನಾಗಿ ಕಾಣಿಸಿಕೊಂಡ್ರೆ, ಆದರೆ ನನಗೆ ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸಿಕೊಂಡಿರುವಂಥ ಶ್ರುತಿ ಮತ್ತು ಶ್ರೀನಗರ್ ಕಿಟ್ಟಿ ಅಷ್ಟೇನು ಎಫೆಕ್ಟಿವ್ ಕ್ಯಾರೆಕ್ಟರ್ಗಳು ಅಂತ ಅನಿಸ್ಲಿಲ್ಲ. ಒಟ್ಟಾರೆಯಾಗಿ ಚಿತ್ರದ ಬಗ್ಗೆ ಹೇಳೋದಾದರೆ ಇದೊಂದು ಎವರೇಜ್ ಮೂವಿ ಅಂತ ಹೇಳ್ತೀನಿ. ಯಾರಾದರೂ ವಿನೋದ್ ಪ್ರಭಾಕರ್ ಅವರ ಫ್ಯಾನ್ಸ್ ಆಗಿದ್ದರೆ ಚಿತ್ರನ ನೋಡ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.